SIT ಅಧಿಕಾರಿಗಳ ಜೊತೆಗೆ ಇನ್ನು ಉಳಿದಂತೆ ಎಲ್ಲರ ಚಿತ್ತ ಈಗ ಪ್ರಜ್ವಲ್ ಬರುವಿಕೆಯತ್ತ ಅನ್ನುವಂಗಾಗಿದೆ. ಇದರ ನಡುವೆ ಬೆಂಗಳೂರಿಗೆ ಪ್ರಜ್ವಲ್ ಬಂದ್ರೆ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ, ಏನೆಲ್ಲ ಫೇಸ್ ಮಾಡಬೇಕು ಅವರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಪ್ರಜ್ವಲ್ರನ್ನ ಅವ್ರು ಬರ್ತಾ ಇದ್ದಂತೆ ವಶಕ್ಕೆ ಪಡಿತಾರೆ. ಆಮೇಲೆ ಏನು ಹಾಗಾದ್ರೆ? ಪ್ರಜ್ವಲ್ರನ್ನ ಕಸ್ಟಡಿಗೆ ಕೇಳುತ್ತಾ SIT. ಬೆಂಗಳೂರಿಗೆ ಪ್ರಜ್ವಲ್ ಬಂದ್ರೆ ಕಾನೂನಿನ ಪ್ರಕ್ರಿಯೆ ಹೇಗಿರುತ್ತೆ, ಹೇಗೆ ವಶಕ್ಕೆ ಪಡೆದುಕೊಳ್ತಾರೆ, ಪ್ರಜ್ವಲರ್ನ ವಶಕ್ಕೆ ಪಡೆದ ಮೇಲೆ ಮುಂದಿನ ಪ್ರೊಸೀಜರ್ ಅಥವಾ ಕಾರ್ಯಗಳು ಹೇಗಿರುತ್ತೆ ನೋಡ್ತಾ ಹೋಗೋಣ. ಓಕೆ, ಇದೀಗ ಪ್ರಜ್ವಲ್ರನ್ನ ಕಸ್ಟಡಿಗೆ ಕೇಳುತ್ತಾ SIT. ಇವೆಲ್ಲವೂ ಕೂಡ ನಾಳೆ ಈಗ ಇವರು ಬರ್ತಾ ಇದ್ದಂತೆ ಇವತ್ತು ರಾತ್ರಿ ವಶಕ್ಕೆ ಪಡಿತಾರೆ. ಬೆಳಗ್ಗಿನಿಂದ ವಿಚಾರಣೆಗಳು ಹಾಜರಾಗುತ್ತೆ. ಅದಕ್ಕೂ ಮುಂಚೆ ಹಾಗಾದ್ರೆ ನಾಳೆ ಬಂದ ನಂತರ ಹೇಗಿರುತ್ತೆ? ಕಸ್ಟಡಿಗೆ ಕೇಳ್ತಾರಾ ಅಥವಾ ಹೆಂಗೆ? ನ್ಯಾಯಾಂಗ ಬಂಧನವ, 14 ದಿನಗಳ ಕಾಲವ, 1 ತಿಂಗಳ? ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಅಂತೂ ಇಂತೂ ಪ್ರಜ್ವಲ್ ಬರುವಿಕೆಯ ಸುಳಿವು ಸಿಕ್ಕಿದೆ. ಇವತ್ತು ಬರ್ತಾ ಇದ್ದಾರೆ. ಫ್ಲೈಟ್ ಟಿಕೆಟ್ ಕೂಡ ಬುಕ್ ಆಗಿದೆ. 3:30ಕ್ಕೆ ಭಾರತೀಯ ಕಾಲಮಾನದ ಪ್ರಕಾರ ಹೊರಡ್ತಾರೆ. 12:15 ಇಳಿರ್ತಾರೆ. SIT ಅಧಿಕಾರಿಗಳು ಅವರ ಬರುವಿಕೆಗೆ ಕಾಯ್ತಾ ಇದ್ದಾರೆ. SIT ಅಧಿಕಾರಿಗಳು ಸೇರಿದಂತೆ ಗುಪ್ತಚರ ಇಲಾಖೆಯ ಕೆಲ ಅಧಿಕಾರಿಗಳು ಕೂಡ. ಬಂದ ನಂತರ ವಾಟ್ ನೆಕ್ಸ್ಟ್ ಇದಲ್ವಾ ಪ್ರಶ್ನೆ. ನಮಗೂ ಕೂಡ ಅಷ್ಟೇ ಕುತೂಹಲ ಇದೆ. ನ್ಯಾಯಾಂಗ ಬಂಧನವಾ ಅಥವಾ ಕಸ್ಟಡಿಗೆ ಕೇಳ್ತಾರಾ, ಹೆಂಗಿರುತ್ತೆ? ಕಚೇರಿಯಲ್ಲಿ ಅರೆಸ್ಟ್ ಪ್ರೊಸೀಜರ್ ಅನ್ನ ಅಧಿಕಾರಿಗಳು ಮುಗಿಸ್ತಾರೆ. ಅರೆಸ್ಟ್ ವಾರೆಂಟ್ ಇರಲೇಬೇಕು ಅಂತ ಏನಿಲ್ಲ ಈ ವಿಚಾರದಲ್ಲಿ. ನಾಳೆ ಇಡೀ ದಿನ SIT ಅಧಿಕಾರಿಗಳಿಂದ ಪ್ರಜ್ವಲ್ಗೆ ಪ್ರಶ್ನೆಗಳ ಸುರಿಮಳೆ. ಮಧ್ಯಾಹ್ನದ ವೇಳೆ ಪ್ರಜ್ವಲ್ಗೆ ಒಂದು ಮೆಡಿಕಲ್ ಟೆಸ್ಟ್ ಮಾಡ್ತಾರೆ. ಅದಾದ ಮೇಲೆ ಕೋರ್ಟಿಗೆ SIT ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾರೆ. ಸಾಮಾನ್ಯ ಪ್ರೊಸೀಜರ್ ಹಿಂಗೆ ಇರುತ್ತೆ. ACMM 42ರ ಜಡ್ಜ್ ಮುಂದೆ, ACMM 42 ಜಡ್ಜ್ ಮುಂದೆ ಕರ್ಕೊಂಡೋಗಿ ಪ್ರಜ್ವಲ್ನ ನಿಲ್ಲಿಸ್ತಾರೆ. ಸೊ ಪ್ರಜ್ವಲ್ರನ್ನ ವಿಚಾರಣೆ ಮಾಡಬೇಕು, ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡ್ತಾರೆ. ಆಮೇಲೆ ಕಸ್ಟಡಿಗೆ ಪಡೆದು ಅವ್ರನ್ನ CID ಆಫೀಸಿಗೆ ಕರ್ಕೊಂಡು ಹೋಗ್ತಾರೆ. ಕಸ್ಟಡಿಯಲ್ಲಿ ಇದ್ದಷ್ಟು ದಿನ ಸ್ಪಾಟ್ ಮಹಜರು, ಆಸ್ನ ಕರ್ಕೊಂಡು ಹೋಗ್ತಾರೆ. ಸಾಕ್ಷಿ ಕಲೆ ಹಾಕೋದಾಗಿರ್ಬೋದು, ಇವೆಲ್ಲವೂ ಕೂಡ ನಡೆಯುತ್ತೆ. ಸೊ ನಾಳೆ ನಡೆಯಬಹುದಾದಂತಹ ಪ್ರಕ್ರಿಯೆಗಳ ಬಗ್ಗೆ ಏನೇನಾಗಬಹುದು ಅಂತ ಗಮನಿಸ್ತಾ ಇದ್ದೀವಿ. ಫಸ್ಟ್ ಇವತ್ತು ವಶಕ್ಕೆ ಪಡೆದು ರಾತ್ರಿ ಏನು ವಿಚಾರಣೆ ಶುರು ಮಾಡಿಬಿಡಲ್ಲ. ಎಲ್ಲಿ ಗುರಿ ಹೋಗಿದ್ರಿ, ಯಾಕ್ರಿ ಬಂದಿರಲಿಲ್ಲ ನೀವು ಅಂತೆಲ್ಲ. ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾರೆ ಅವ್ರ ಕಚೇರಿಗೆ. ಅಲ್ಲಿ ರಾತ್ರಿ ಎಲ್ಲ ಇದಾದ ನಂತರ ಬೆಳಗ್ಗೆ ಎದ್ದು ಒಂದು ಮಧ್ಯಾಹ್ನ ತನಕ ಒಂದಷ್ಟು ಪ್ರಶ್ನೆ ಕೇಳ್ತಾರೆ. ಆಮೇಲೆ ಮೆಡಿಕಲ್ ಟೆಸ್ಟ್ ಆಗುತ್ತೆ. ಆಮೇಲೆ ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ನೀಡ್ತಾರೆ. ನರಸಿಂಹಮೂರ್ತಿ, ಇದೀಗ ಒಂದು ಕಡೆ ಬಹಳ ಕುತೂಹಲ ಮೂಡಿಸ್ತಾ ಇರುವಂತಹ ಪ್ರಶ್ನೆ, ಪ್ರಜ್ವಲ್ ಬರ್ತಾರಾ, ಬಂದ್ರೆ ಹೆಂಗೆ ಅಂತ. ಮತ್ತೊಂದು, ಬಂದಾದ ನಂತರ ಈ ಪ್ರಕರಣದಲ್ಲಿ, ಈ ಒಂದು ಫೆಸಿಫಿಕ್ ಪ್ರಕರಣದಲ್ಲಿ ಯಾವ ರೀತಿಯ ಕಾನೂನಾತ್ಮಕ ಒಂದು ವಿಚಾರಗಳನ್ನ ಪ್ರಜ್ವಲ್ ಎದುರಿಸಬೇಕಾಗುತ್ತೆ, ಹೇಗಿರುತ್ತೆ ಕಾನೂನು ಪ್ರಕ್ರಿಯೆಗಳು ಅನ್ನುವಂತಹ ಕುತೂಹಲ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡೋದಾದ್ರೆ ನರಸಿಂಹಮೂರ್ತಿ. ವಿದ್ಯಾ, ಇವತ್ತು ಪ್ರಜ್ವಲ್ ಏನಾದರೂ ಭಾರತಕ್ಕೆ ಆಗಮಿಸಿದ್ದೇ ಆದಲ್ಲಿ ಮಧ್ಯರಾತ್ರಿ 12:30ಕ್ಕೆ 12:05ಕ್ಕೆ ಫ್ಲೈಟ್ ಆಗಮಿಸುತ್ತೆ. ಆ ಬಳಿಕ 12:30 ಅಷ್ಟೊತ್ತಿಗೆ ಪ್ರಜ್ವಲ್ರನ್ನು SIT ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಳ್ಳಬಹುದು. ಅವರು SIT ಅವರು ಇವ್ರನ್ನ ವಶಕ್ಕೆ ಪಡೆದುಕೊಂಡ ಬಳಿಕ ಸೀದಾ ಅವ್ರನ್ನ ಬೆಂಗಳೂರಿನ CIDಯ SIT ಕಚೇರಿಗೆ ಕರೆತರ್ತಾರೆ. ಅಲ್ಲಿ ಇಡೀ ರಾತ್ರಿ ಇಟ್ಟಿರ್ತಾರೆ. ನಾಳೆ ಬೆಳಗ್ಗೆಯಿಂದ ವಿಚಾರಣೆಯನ್ನು ಬಹುತೇಕ ಆರಂಭವನ್ನು ಮಾಡಬಹುದು. ಅಂದರೆ ಇಡೀ ದಿನ ಶುಕ್ರವಾರ ಒಂದಷ್ಟು ಇವ್ರ ಮೇಲೆ ದಾಖಲಾಗಿರ್ತಕ್ಕಂಥ FIRಗಳು, ಅದರ ಜೊತೆಗೆ ಯಾವ್ಯಾವ ಹೆಣ್ಣು ಮಕ್ಕಳು ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಸಂತ್ರಸ್ತೆಯರು ಯಾರಿದ್ದಾರೆ ಅವರ ಹೇಳಿಕೆಗಳು ಆಧಾರದ ಮೇಲೆ ಇವ್ರನ್ನ ಎನ್ಕ್ವೈರಿ ಮಾಡುವ ಸಾಧ್ಯತೆ ಇದೆ. ಆ ಎನ್ಕ್ವೈರಿ ಆದ ಬಳಿಕ ಮಧ್ಯಾಹ್ನದ ವೇಳೆಗೆ ಇವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ತಾರೆ. ಸಾಮಾನ್ಯವಾಗಿ ಅತ್ಯಾಚಾರ ಪ್ರಕರಣಗಳಲ್ಲಿ ಆತ ಲೈಂಗಿಕವಾಗಿ ಸಮರ್ಥನಿದ್ದಾನ ಅನ್ನೋ ನಿಟ್ಟಿನಲ್ಲೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ಅದನ್ನು ಯಾವತ್ತು ಮಾಡ್ತಾರೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಆದರೆ ಆ ಟೆಸ್ಟನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಇವ್ರ ಮೇಲೆ ಈ ತರಹದ ಗಂಭೀರ ಆರೋಪ ಪ್ರಕರಣಗಳಿದ್ದಾವೆ. ಹೊಳೆನರಸೀಪುರ ಪ್ರಕರಣದಲ್ಲಿ ದಾಖಲಾದಂತಹ ಪ್ರಕರಣದಲ್ಲೂ ಕೂಡ ಇವ್ರ ಮೇಲೆ 376 ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಅದಲ್ಲದೆ ಬೇರೆ ಬೇರೆ ಹೆಣ್ಣು ಮಕ್ಕಳು ಇವ್ರ ಮೇಲೆ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಮತ್ತೆ 2 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗಾಗಿ ಒಂದಷ್ಟು ಇವ್ರನ್ನ ವಿಚಾರಣೆಗೆ ಒಳಪಡಿಸುವ ಹಿನ್ನೆಲೆಯಲ್ಲಿ ಇವ್ರನ್ನ ಕಸ್ಟಡಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅದು 10 ದಿನವೋ 14 ದಿನವೋ ಪೊಲೀಸರು SIT ಅಧಿಕಾರಿಗಳು ಮಾನ್ಯ ನ್ಯಾಯಾಧೀಶರನ್ನ ಕಸ್ಟಡಿಗೆ ಕೇಳಬಹುದು. ಬಹುತೇಕ ಪ್ರಜ್ವಲ್ ರೇವಣ್ಣ
ಪೊಲೀಸ್ ಕಸ್ಟಡಿಗೆ ಹೋಗ್ತಕ್ಕಂಥ ಸಾಧ್ಯತೆಯೇ ಹೆಚ್ಚಾಗಿರುತ್ತೆ. ಪೊಲೀಸ್ ಕಸ್ಟಡಿಗೆ ಒಳಗಾದಂತಹ ಸಂದರ್ಭದಲ್ಲಿ ಅವ್ರನ್ನ ಪೊಲೀಸ್ ಕಸ್ಟಡಿಯಲ್ಲಿ ಎಷ್ಟು ದಿನ ಇಟ್ಕೊಂಡಿರ್ತಾರೋ ಅದರ ಒಳಗಾಗಿ ಒಂದಷ್ಟು ಎವಿಡೆನ್ಸನ್ನು ಕಲೆ ಹಾಕಬೇಕು. ಸ್ಪಾಟ್ ಮಹಜರ್ ಪ್ರಕ್ರಿಯೆ ಇರ್ಬೋದು, ಇವರ ಹೇಳಿಕೆ ಇರ್ಬೋದು, ಆ ಹೆಣ್ಣು ಮಕ್ಕಳ ಮೇಲೆ ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯವಾಯಿತು ಅಂತೇಳಿ ಆ ಹೆಣ್ಣು ಮಕ್ಕಳು ಸ್ಪಷ್ಟನೆಯನ್ನು ಪಡಿಸಿದಾರೋ ಅಂಥ ಕಡೆ ಇವ್ರನ್ನ ಕರೆದೊಯ್ದು ಒಂದಷ್ಟು ಮಹಜರ್ ಪ್ರಕ್ರಿಯೆ ಇರ್ಬೋದು, ನಾನು ಈ ಹಿಂದೆ ಮೊದಲೇ ಹೇಳ್ದಂತೆ ಲೈಂಗಿಕವಾಗಿ ಆತ ಸಮರ್ಥನಿದ್ದಾನ ಅನ್ನೋ ನಿಟ್ಟಿನಲ್ಲೂ ಕೂಡ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸೋದು, ಈ ಎಲ್ಲ ಪ್ರಕ್ರಿಯೆಗಳನ್ನು ಪೊಲೀಸ್ ಕಸ್ಟಡಿಯ ಅವಧಿಯಲ್ಲಿ ಪೊಲೀಸ್ ಅಧಿಕಾರಿಗಳು SIT ಅಧಿಕಾರಿಗಳು ಮಾಡಿ ಮುಗಿಸಲಿದ್ದಾರೆ. ಇಲ್ಲ ಎಲ್ಲ ಪ್ರೊಸೀಜರ್ ಮುಗೀತು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅದು 10 ದಿನವೋ 14 ದಿನವೋ ಗೊತ್ತಿಲ್ಲ ಎಕ್ಸಾಕ್ಟ್ ಎಷ್ಟು ದಿನ ಅಂತೇಳಿ, ಅದು ಮುಗಿದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದಕ್ಕೆ SIT ಅಧಿಕಾರಿಗಳು ತಯಾರಿ ಮಾಡ್ಕೊಳ್ತಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮ ಡೀಟೇಲ್ಸ್ಗೆ. ಓಕೆ, ಇದು ಪ್ರಜ್ವಲ್ ಬಂದ ನಂತರ ಪ್ರಕ್ರಿಯೆಗಳು ಹೇಗಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್.